ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ಪ್ರಮಾಣದ ವ್ಯಾಪಾರಿಗಳನ್ನು ಹಿಡಿದು ಹಾಲಿನ ವ್ಯಾಪಾರಿಗಳಿಗೂ ಕೂಡ ಜಿಎಸ್ಟಿ ನೋಟಿಸ್ ಬಂದಂತಹ ವಿಚಾರವಾಗಿ ಇದೇ ವಿಚಾರಕ್ಕೆ ವ್ಯಾಪಾರಿಗಳು ಸಮರವನ್ನು ಸಾರಿದ್ದಾರೆ. ಜಿಎಸ್ಟಿ ನೋಟಿಸ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ವ್ಯಾಪಾರಿಗಳ ಸಮರ ಶುರುವಾಗಿದೆ. ಜಿಎಸ್ಟಿ ನೋಟಿಸ್ ವಿರುದ್ಧ ಹಾಲು ಮಾರಾಟ ಬಂದ್ ಮಾಡಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರಕ್ಕೆ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಹಾಲು ಮತ್ತು ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿ ಮಾಲೀಕರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ನೋಟಿಸ್ ಬಂದಂಥ ವಿಚಾರವಾಗಿ. ಬೇಕರಿಯಲ್ಲಿ ಹಾಲು, ಮೊಸರು, ಟೀ, ಕಾಫಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಪ್ರತಿಭಟನೆ ನಡೆಯುತ್ತೆ. ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನು ಸಾರಿದ್ದಾರೆ. ಹೀಗಾಗಿ ಇನ್ನು ಮುಂದೆ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಬೀಳುತ್ತೆ. ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿಯಲ್ಲಿ ಇನ್ನು ಮುಂದೆ ಹಾಲು, ಮೊಸರು, ಟೀ, ಕಾಫಿ ಸಿಗೋದು ಬಹಳ ಕಷ್ಟ ಇದೆ. ಇನ್ನೊಂದು 3 ದಿನಗಳ ಕಾಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಒಂದು ಜಿಎಸ್ಟಿ ನೋಟಿಸ್ ಕೊಟ್ಟಿದೆ, ಇಂಥವ್ರಿಗೂ ನೋಟಿಸ್ ಕೊಡೋಕ್ಕಾಗತ್ತಾ ಅನ್ನುವಂಥದ್ದೇ ಒಂದು ಚರ್ಚೆ ಇತ್ತು. ಆದರೂ ಪಾಪ ವ್ಯಾಪಾರಿಗಳಿಗೆ ಒಂದು ರೀತಿಯಾದಂಥ ಶಾಕ್ ಎದುರಾಗಿರುವಂಥದ್ದು. ನೋಟಿಸ್ ಕೊಟ್ಟಿದೆ ವಾಣಿಜ್ಯ ತೆರಿಗೆ ಇಲಾಖೆ, ಈ ಥರದ ಜಿಎಸ್ಟಿ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ನೋಟಿಸ್ ಕೊಟ್ಟಿರುವಂಥದ್ದು. ಅವ್ರಿಗೆ ಅಲ್ಪ ಸ್ವಲ್ಪ 1-2% ಲಾಭ ಆಗುತ್ತೆ ಅಷ್ಟೇ. ಯಾರು ಕೂಡ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇದರಲ್ಲಿ ಆದಾಯ ಮಾಡ್ತಾರೆ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಈ UPI ಪೇಮೆಂಟ್, ಆನ್ಲೈನ್ ಟ್ರಾನ್ಸಾಕ್ಷನ್ಸೇ ಈ ರೀತಿ ಅದಕ್ಕೆ ಒಂದು ದಾರಿ ಮಾಡಿಕೊಡ್ತು ಅಂತ ನಾಡಿದ್ದು ಅಂಗಡಿ ಮುಂಗಟ್ಟು ಬಂದ್ಗೆ ನಿರ್ಧಾರ ಮಾಡಿದ್ದಾರೆ. ಕಾಂಡಿಮೆಂಟ್ಸ್, ಬೇಕರಿ, ನಂದಿನಿ ಬೂತ್ಗಳು ಬಂದ್ ಆಗತ್ತೆ ನಾಡಿದ್ದು. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ವ್ಯಾಪಾರಿಗಳು. UPI ಪೇಮೆಂಟ್ ಬೇಡ, ಕ್ಯಾಶ್ ಕೊಡಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ನಾಡಿದ್ದು ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ. ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ವರ್ತಕರು. ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡ್ತಾ ಇದ್ದಾರೆ ನಾಡಿದ್ದು. ಕಾಂಡಿಮೆಂಟ್ಸ್, ಬೇಕರಿ, ನಂದಿನಿ ಬೂತ್ಗಳು ಬಂದ್ ಆಗತ್ತೆ. UPI ಪೇಮೆಂಟ್ ಸಹವಾಸವೇ ಬೇಡ ಅಂತ ಎಲ್ಲ ಸ್ಕ್ಯಾನರ್ ಕಿತ್ತು ಹಾಕ್ತಾ ಇದ್ದಾರೆ. ಓನ್ಲಿ ಕ್ಯಾಶ್, ನಗದು ವ್ಯವಹಾರ ಅಂತ ಬೋರ್ಡ್ ಕೂಡ ಹಾಕ್ಕೊಳ್ತಾ ಇದ್ದಾರೆ ಈಗಾಗಲೇ. ಎಲ್ಲರೂ ಕೂಡ ನಾಡಿದ್ದು ಒಟ್ಟಾಗಿ ಸೇರಿ, ಸಣ್ಣ ಪ್ರಮಾಣದ ವ್ಯಾಪಾರಿಗಳು, ಬೇಕರಿ, ಕಾಂಡಿಮೆಂಟ್ಸ್ ಅವರು, ಹಾಲಿನ ವ್ಯಾಪಾರಿಗಳು ಎಲ್ಲರೂ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಏನೇ ಆದರೂ ಕೂಡ ಈ ಒಂದು ನೋಟಿಸನ್ನು ವಾಪಸ್ ತಗೊಳ್ಳೋವರೆಗೂ ನಾವು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಲ್ಲವೂ ಸಮಸ್ಯೆ ಆರಂಭ ಆಗಿದ್ದು, ಶುರುವಾಗಿದ್ದು, ಕಡೆಗೆ ನೋಟಿಸ್ ಬಂದಿದ್ದು ಇದೇ UPI ಪೇಮೆಂಟಿಂದ. ಆನ್ಲೈನ್ ಟ್ರಾನ್ಸಾಕ್ಷನ್ ಸಹವಾಸವೇ ಬೇಡ ಅಂತ ಕಡೆಗೆ ಎಲ್ಲರೂ ಅದನ್ನು ನಿರ್ಧರಿಸಿ ಈಗ ಓನ್ಲಿ ಕ್ಯಾಶ್, ನಗದು ವ್ಯವಹಾರ ಅನ್ನುವಂಥ ನಿರ್ಧಾರಕ್ಕೆ ಬಂದು ಬೋರ್ಡ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಎಲ್ಲ ಸಣ್ಣ ಪ್ರಮಾಣದ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಕಾಂಡಿಮೆಂಟ್ಸ್, ಬೇಕರಿಯವರು ಮತ್ತು ಹಾಲಿನ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಎದುರಾದಂಥ ಕೋಟಿಗಟ್ಟಲೆ ವ್ಯವಹಾರ ಇದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ನೋಟಿಸ್ ಬಂದಿದ್ದು. ಹೀಗಾಗಿ ಎಲ್ಲರೂ ಸೇರಿ ಈಗ ಇವತ್ತಿಂದ 3 ದಿನಗಳ ಪ್ರತಿಭಟನೆ ಶುರುವಾಗುತ್ತೆ. ಕಪ್ಪು ಪಟ್ಟಿಯನ್ನು ಧರಿಸಿ ಅವರು ವ್ಯಾಪಾರವನ್ನು ಮಾಡ್ತಾರೆ ಮತ್ತು ನಾಡಿದ್ದು ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡ್ತಾರೆ.